ಮಕ್ಕಳೇ, ಒಂದು ದೊಡ್ಡದಾದಂತಹ ನದಿಯಲ್ಲಿ ಮೊಸಳೆ ವಾಸ ಮಾಡ್ತಾ ಇತ್ತು. ಅದರ ಕುಟುಂಬದವರು ವಾಸ ಮಾಡ್ತಾ ಇದ್ವು. ಹಾಗಿದ್ದಾಗ ಹಿರಿಯದಾದಂತಹ ಮೊಸಳೆ ವೃದ್ಧಾಪ್ಯಕ್ಕೆ ಬಂತು. ಮೊದಲಿನ ಹಾಗೆ ಆಹಾರವನ್ನು ತರಲಿಕ್ಕಾಗೋದಿಲ್ಲ, ಬೇರೆ ಪ್ರಾಣಿಗಳನ್ನು ಹಿಡಿಯುವುದು ಕಷ್ಟ ಆಗ್ತದೆ. ವಯಸ್ಸಾದ ಮೇಲೆ ಹೀಗೆ ಆಗ್ತದಲ್ಲ, ಹಾಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿದ್ಲು. ತನ್ನ ಗೆಳೆಯನಾದಂತಹ ಮಂಗನಿಗೆ ಹೇಳಿತು. ಆ ಮಂಗ ಮತ್ತು ಕಾಡಿನಲ್ಲಿರುವಂತಹ ಮೊಲ ಭಾಳ ಗೆಳೆಯರಾಗಿದ್ವು. ಕೆಲವು ಸಂದರ್ಭದಲ್ಲಿ ಪರಸ್ಪರವು ಆಟವಾಡ್ತಾ ಇದ್ದೊಂದನ್ನು ಸಹಿತ ಈ ಹಿರಿಯ ಮೊಸಳೆ ನೋಡಿತ್ತು. ಇದೇ ಸಂದರ್ಭವನ್ನು ಉಪಯೋಗ ಮಾಡಬೇಕು ಅಂಥೇಳಿ ಆ ಮಂಗವನ್ನು ಕರೆದು ಮೊಸಳೆ ಹೇಳಿತು, ನೋಡೋ ಮಂಗಣ್ಣ, ನನಗೂ ತುಂಬ ವೃದ್ಧಾಪ್ಯ, ಕುಟುಂಬವೂ ದೊಡ್ಡದಿದೆ, ಊಟಕ್ಕೆ ಸಾಕಾಗೋದಿಲ್ಲ. ಹಾಗಾಗಿ ನಿನ್ನ ಗೆಳೆಯನಾದಂತಹ ಮೊಲವನ್ನು ನನಗೆ ತಂದು ಕೊಟ್ಟರೆ ನಾವು ಒಳ್ಳೆಯ ಆಹಾರವನ್ನು ಊಟ ಮಾಡ್ತೇವೆ, ನಿನಗೂ ಕೂಡ ಅದರಲ್ಲಿ ಸ್ವಲ್ಪ ಪಾಲನ್ನು ಕೊಡ್ತೇವೆ ಎಂಬುದಾಗಿ ಹೇಳಿ ಮಂಗಕ್ಕೆ ಆಮಿಷವನ್ನು ಒಡ್ಡಿತು. ಕೇಳಬೇಕು ಆ ಮಂಗನಿಗೆ, ತನ್ನ ಗೆಳೆಯ ಮೊಲಕ್ಕೆ ತಾನು ದ್ರೋಹ ಮಾಡಲಾರೆ ಅಂತ ಹೇಳಲಿಲ್ಲ. ಅದು ಮೊಸಳೆ ಕೊಡತಕ್ಕಂತಹ ಮಾಂಸದ ತುಂಡಿನ ರುಚಿಗಾಗಿ ಆಯಿತು ಅಂಥೇಳಿ ನೇರವಾಗಿ ಮೊಲ ಇದ್ದಲ್ಲಿ ಬಂತದು. ಮೊಲಕ್ಕೆ ಹೇಳಿತು, ಒಮ್ಮೆ ಮೊಸಳೆ ನಿನ್ನನ್ನು ನೋಡಬೇಕಂತೆ, ನೋಡದೆ ಭಾಳ ದಿನ ಆಯ್ತಂತೆ, ಒಮ್ಮೆ ನೀನು ಮೊಸಳೆ ಇದ್ದಲ್ಲಿ ಬರಬೇಕು ಎಂಬುದಾಗಿ ಮಂಗ ಮೊಲಕ್ಕೆ ಹೇಳಿತು. ಮೊಲ ಬಂತು, ದೂರದಲ್ಲಿ ನಿಂತು ಮಾತಾಡಿತು. ಆಗ ಮೊಸಳೆ ಹತ್ತಿರ ಬಾರಪ್ಪ ಮೊಲಕ್ಕೆ ಹೇಳಿತು. ಆಗ ಮೊಲ ಯೋಚನೆ ಮಾಡುತ್ತು, ಓಹೋ, ಇದರಲ್ಲಿ ಏನೋ ಮೋಸ ಉಂಟು, ತನ್ನನ್ನು ಹಿಡಿಯುವುದಕ್ಕೆ ಮೊಸಳೆ ಹೀಗೆ ಮಾಡ್ತಾ ಉಂಟು ಎಂಬುದು ಅದಕ್ಕೆ ಅರ್ಥವಾಯಿತು. ಅದು ಜಿಗಿದು ಅರಣ್ಯದಲ್ಲಿಗೆ ಓಡೋಯಿತು. ನಂತರ ಮೊಸಳೆ ಮಂಗನಿಗೆ ಹೇಳಿತು, ಬುದ್ಧಿಯನ್ನು ಉಪಯೋಗಿಸೋ, ಏನಾದರೂ ಮಾಡಿ ಕರ್ಕೊಂಡು ಬಾ, ಒಳ್ಳೆಯ ರುಚಿಯಾದ ಊಟ ಹಾಕ್ತೇನೆ ನಿನಗೆ. ಮಂಗ ಪುನಃ ಮೊಲವನ್ನು ಕರೆಯೋದಕ್ಕೆ ಹೋಯಿತು. ಮೊಲಕ್ಕೆ ಹೇಳ್ತು, ನೋಡು, ಮೊಸಳೆ ಸತ್ತು ಹೋಗಿದೆ, ಸುತ್ತಮುತ್ತಲಿನ ಪ್ರಾಣಿಗಳೆಲ್ಲ ಬಂದು ಅದಕ್ಕೆ ಹೂವನ್ನು ಅರ್ಪಿಸುತ್ತವೆ, ಕೊನೆಯದಾಗಿ ನೀನು ಒಂದೆರಡು ಹೂವನ್ನು ಅರ್ಪಿಸೋ ಬಾರೋ. ಮೊಲಕ್ಕೆ ಹೇಳ್ತು. ಆಯಿತು ಅಂಥೇಳಿ ಮೊಲ ಮಂಗನ ಜೊತೆಯಲ್ಲಿ ಬಂತು, ನೋಡಿತು. ಹೌದು, ಈ ಕಡೆಯಲ್ಲಿ ಮೊಸಳೆ ಸತ್ತಂತೆ ಮಲಗಿತ್ತು. ಮಂಗನ ಯೋಚನೆಯಂತೆ ಅದರ ಮೇಲೆ ಕೆಲವು ಹೂಗಳನ್ನು ಗುರ್ತ ಹಾಕಿದ್ರು, ಮಾಲೆಯನ್ನು ಕೂಡ ಹಾಕಿದ್ರು. ಮೊಲ ಬಂದು ನೋಡಿತು, ಓಹೋ, ಹೌದಲ್ಲ, ಮೊಸಳೆ ಸತ್ತು ಹೋಗಿದೆಯಲ್ವಾ. ಆದರೆ ನಾನು ಕೇಳಿದ್ನಲ್ಲ, ಮೊಸಳೆಗಳು ಸತ್ತಾಗ ಮೊಸಳೆಗಳ ಬಾಲ ಅಲ್ಲಾಡ್ತವೆ ಅಂತೆ ಎಂಬುದಾಗಿ ಮೊಸಳೆಗೆ ಕೇಳುವ ಹಾಗೆ ದೊಡ್ಡದಕ್ಕೆ ಮಂಗನಿಗೆ ಹೇಳುತ್ತದೆ. ಅದನ್ನು ಕೇಳಿದಂತಹ ಮೊಸಳೆ, ಓಹೋ, ತಾನು ಸತ್ತಂತೆ ಕಂಡಿಲ್ಲ ಇನ್ನೂ ಇದುವರೆಗೆ, ಈಗ ಸತ್ತಂತೆ ಕಾಣಿಸಬೇಕು ಎಂದು ತಿಳಿದು ತನ್ನ ಬಾಲವನ್ನು ಅಲ್ಲಾಡಿಸತೊಡಗಿತು. ಆಗ ಮೊಲ ಮಂಗನಿಗೆ ಹೇಳಿತು, ಮಂಗನೇ, ನೋಡು, ನನ್ನ
ಬುದ್ಧಿವಂತಿಕೆಯನ್ನು ಮೊಲದ ಮೊಸಳೆಯ ಬಾಲ ಅಲ್ಲಾಡ್ತಾ ಇದೆ. ನನಗೆ ಮೋಸ ಮಾಡಬೇಕಂತ ಮಾಡೋದಿಲ್ಲ ನೀನು ಮಿತ್ರನಿಗೆ. ಇದು ನಾನು ಬರ್ತೇನೆ, ಬುದ್ಧಿವಂತಿಕೆ ಇದ್ದದರಿಂದ ನಾನು ತಪ್ಪಿಕೊಂಡೆ ಎಂಬುದಾಗಿ ಹೇಳಿ ಓಡಿ ಹೋಯಿತು. ಇದು ಒಂದು ಕತೆ. ಇಲ್ಲಿ ಮಿತ್ರದ್ರೋಹವನ್ನು ನಾವು ಮಾಡಬಾರದು ಯಾವಾಗಲೂ. ಮತ್ತು ಸಂದರ್ಭ ಬಂದಾಗ ಬುದ್ಧಿವಂತಿಕೆ ಉಪಯೋಗಿಸಬೇಕು ಹೇಳತಕ್ಕಂಥ ನೀತಿ ತೋರಿಸ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.